ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಜೆ ಆರ್ಸಿಬಿಯ ಸೆಲೆಬ್ರೇಷನ್ ಇದೆ. ಈ ಆರ್ಸಿಬಿ ಸೆಲೆಬ್ರೇಷನ್ಗೆ ಫ್ಯಾನ್ಸ್ ಯಾವ ರೀತಿಯಾಗಿ ಹೋಗೋದು ಹೇಗೆ? ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿಯ ಸೆಲೆಬ್ರೇಷನ್ ಇದೆ. ಆರ್ಸಿಬಿ ಸೆಲೆಬ್ರೇಷನ್ಗೆ ಫ್ಯಾನ್ಸ್ ಹೋಗೋದು ಹೇಗೆ? ಈ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋದಕ್ಕೆ ಟಿಕೆಟ್ ಬೇಕಾ? ಸ್ಟೇಡಿಯಂಗೆ ಎಂಟ್ರಿ ಆಗಲು ಟಿಕೆಟ್ ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಲು ಫ್ಯಾನ್ಸ್ ಕಾತುರದಿಂದಿದ್ದಾರೆ. ಸ್ಟೇಡಿಯಂ ಎಂಟ್ರಿ ಬಗ್ಗೆ ಈವರೆಗೂ ಕೂಡ ಗೊಂದಲ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇನ್ನು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಲು ಫ್ಯಾನ್ಸ್ ಪರದಾಡ್ತಿದ್ದಾರೆ. ಕೆಲವರು ಫ್ರೀ ಟಿಕೆಟ್ ಅಂತಿದ್ದಾರೆ, ಕೆಲವರು ಟಿಕೆಟ್ ಫ್ರೀ ಇಲ್ಲ ಅಂತ ಹೇಳ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಿಕೆಟ್ ಕೊಡ್ತಾರಾ ಅಥವಾ ಬಿಬಿಎಂಪಿ ಕಡೆಯಿಂದ ಟಿಕೆಟ್ ಅನ್ನ ನೀಡ್ತಾರಾ ಅಥವಾ ಆರ್ಸಿಬಿ ವೆಬ್ಸೈಟ್ನಲ್ಲಿ ಟಿಕೆಟ್ ಖರೀದಿ ಮಾಡಬೇಕಾ ಅನ್ನುವಂಥ ಗೊಂದಲ. ಆರ್ಸಿಬಿ ಸೆಲೆಬ್ರೇಷನ್ ಟಿಕೆಟ್ ಬಗ್ಗೆ ದೊಡ್ಡ ಮಟ್ಟದ ಕನ್ಫ್ಯೂಷನ್ ಗೊಂದಲ ಶುರುವಾಗಿದೆ. ಫ್ಯಾನ್ಸ್ಗೆ ಟಿಕೆಟ್ ಕೊಡೋದು ಯಾರು, ಎಲ್ಲಿ ಕೊಡ್ತಾರೆ? ಸದ್ಯ ಇನ್ನೂ ಕೂಡ ಮುಗಿತಾ ಇಲ್ಲ ಈ ಟಿಕೆಟ್ ಗೊಂದಲ. ಯಾಕಂದ್ರೆ ಸಂಜೆ ಸೆಲೆಬ್ರೇಷನ್ ಇದೆ, ಟಿಕೆಟ್ ಫ್ರೀಯಾಗಿ ಕೊಡ್ತಾರಾ ಅಥವಾ ಆರ್ಸಿಬಿ ವೆಬ್ಸೈಟ್ ಅಲ್ಲಿ ಏನಾದರೂ ನೀಡುತ್ತಾ ಅಥವಾ ಅಲ್ಲೇನಾದ್ರು ಸ್ಟೇಡಿಯಂ ಬಳಿನೇ ಟಿಕೆಟ್ ಕೊಡುವಂತ ಕೆಲಸ ಮಾಡ್ತಾರಾ ಅಥವಾ ನೇರವಾಗಿ ಎಂಟ್ರಿನೇ ಕೊಡ್ಬೋದಾ ನಾವು ಅಥವಾ ಬಿಬಿಎಂಪಿ ಕಡೆಯಿಂದ ಏನಾದರೂ ಟಿಕೆಟ್ ಕೊಡುವಂತ ವ್ಯವಸ್ಥೆ ಮಾಡ್ತಾರಾ ಅನ್ನುವಂಥ ದೊಡ್ಡ ಮಟ್ಟದ ಕನ್ಫ್ಯೂಷನ್ ಅಭಿಮಾನಿಗಳಿಗಿದೆ. ಈಗಾಗಲೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸ್ಟೇಡಿಯಂನತ್ತ ಬಂದು ಸಾಕ್ತಿದ್ದಾರೆ. ಅದರ ನಡುವೆ ಒಳಗೆ ಹೋಗೋದು ಹೇಗೆ? ಏನಾದರೂ ಟಿಕೆಟ್ ವ್ಯವಸ್ಥೆ ಇದೆಯಾ ಇಲ್ವಾ? ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಬೇಕು? ಆರ್ಸಿಬಿ ವೆಬ್ಸೈಟ್ನಲ್ಲಿ ಏನಾದರೂ ಟಿಕೆಟ್ ಖರೀದಿ ಬಗ್ಗೆ ಮಾಹಿತಿ ನೀಡ್ತಾರಾ? ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಟಿಕೆಟನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾರ ಅನ್ನೋ ನಿಟ್ಟಿನಲ್ಲಿ. ಯಾಕಂದರೆ ಒಂದಿಷ್ಟು ಜನ ಇಲ್ಲ ಫ್ರೀ ಟಿಕೆಟ್ ಆರ್ಸಿಬಿ ಕಪ್ ಗೆದ್ದಿದೆಯಲ್ಲ ಅಂತ ಮಾತುಗಳು ಹೇಳ್ತಿದ್ರೆ, ಇನ್ನು ಕೆಲವರು ಟಿಕೆಟ್ ಇಲ್ಲ ಅಲ್ಲಿ ಪಡಿಬೇಕಾಗತ್ತೆ, ನಾವು ಬೇರೆ ರೀತಿಯಾದಂಥ ವ್ಯವಸ್ಥೆ ಇದೆ ಅನ್ನೋ ಹಲವು ಕನ್ಫ್ಯೂಷನ್ಸ್ ಗೊಂದಲಗಳಲ್ಲೇ ಇದ್ದಾರೆ. ಯಾಕಂದರೆ ಸೆಲೆಬ್ರೇಷನ್ ಅಂತೂ ಫಿಕ್ಸು. ವಿಧಾನಸೌಧದಲ್ಲಿ ಸರ್ಕಾರದ ಸನ್ಮಾನ ಕಾರ್ಯಕ್ರಮದ ಬಳಿಕ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಸಂಭ್ರಮಾಚರಣೆ ಇದೆ. ಆರ್ಸಿಬಿಯ ಕನಸು ನನಸಾಗಿರುವಂಥ ಈ ಹೊತ್ತಿನಲ್ಲಿ ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡಬೇಕು. ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ ಎಲ್ಲರೂ. ಆ ನಿಟ್ಟಿನಲ್ಲಿ ಅಭಿಮಾನಿಗಳು ಬರ್ತಿದ್ದಾರೆ. ಬಟ್ ಅಭಿಮಾನಿಗಳಿಗೆ ಹಲವು ಪ್ರಶ್ನೆಗಳು ಮಾತ್ರ ಗೊಂದಲವಾಗಿ ಕಾಡ್ತಿದೆ.